ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಎಲ್ಲ ರೈತ ಬಾಂಧವರಿಗೆ ಒಂದು ಮಹತ್ವದ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೇನಂತಂದರೆ, ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಬೇಕಾದ್ರೆ ಒಂದು ಸೆಂಟ್ರಲ್ ಐಡಿಯನ್ನು ರಚನೆಯಾಗಿ ಕಡ್ಡಾಯವನ್ನು ಮಾಡಲಾಗಿದೆ. ಅದಕ್ಕೆ ಏನೇನು ಮಾಡಬೇಕು ಅಂತಂದರೆ, ಒಂದು KYC ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಅದ್ರ ಜೊತೆ ನಿಮ್ಮ ಮೊಬೈಲ್ ನಂಬರ್ ಏನಾದರೂ FIDಗೆ ಲಿಂಕ್ ಇರಲಿಲ್ಲ ಅಂದರೆ FIDಗೂ ಒಂದು ಮೊಬೈಲ್ ನಂಬರ್ ಕೂಡ ಲಿಂಕನ್ನು ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ನಿಮ್ಮ ಲ್ಯಾಂಡು ಇಲ್ಲಿ ಕನ್ಸೆಂಟನ್ನು ಕೊಟ್ಟಿರ್ತಾರೆ, 2 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಫಾರ್ಮರ್ ಕನ್ಸೆಂಟ್ ಅಂತ ಇದೆ ಮತ್ತು ಲ್ಯಾಂಡ್ ಡಿಕ್ಲರೇಷನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಮುಖಾಂತರ ನೀವು ಇಲ್ಲಿ ಈ ಫಾರ್ಮರ್ ಕನ್ಸೆಂಟ್ ಹಾಗೂ ಲ್ಯಾಂಡ್ ಡಿಕ್ಲರೇಷನನ್ನು ಮಾಡ್ಕೋಬೋದು. ಹಾಗೂ ಈ KYC ಕೂಡ ಇಲ್ಲಿ ಮಾಡ್ಕೋಬೋದಾಗಿದೆ. ಯಾರ್ಯಾರು ಮಾಡೋದಿಲ್ಲ ಅವರಿಗೆ ಮುಂದೆ ಬರುವಂಥ ದಿನಗಳಲ್ಲಿ PM ಕಿಸಾನ್ ವತಿಯಿಂದ ಏನೇನು ದುಡ್ಡು ಬರ್ತಾಯಿತ್ತು ಆ ಒಂದು ದುಡ್ಡು ಬರೋದನ್ನು ಸ್ಟಾಪ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಇವೆಲ್ಲ ಎಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ, ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಮಾಡ್ಕೋಬೋದು, ಗ್ರಾಮ ಸೆಂಟ್ರಲ್ಲಿ ಮಾಡ್ಕೋಬೋದು, ಕರ್ನಾಟಕ ಸೆಂಟ್ರಲ್ಲಿ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಇಲ್ಲಿ ಮಾಡ್ಕೋಬೋದು. ಇದಕ್ಕೆ ಕೊನೆಯ ದಿನಾಂಕ ಬಂದು 28 ಫೆಬ್ರವರಿ 2026ರಂದು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಪೋಸ್ಟ್ಪೋನ್ ಕೂಡ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 28ನೇ ತಾರೀಕುವರೆಗೂ ಯಾರೂ ಕಾಯ್ಕೊಂಡು ಕೂತ್ಕೋಬೇಡಿ. ಆದಷ್ಟು ಬೇಗ ನೀವು ಇವತ್ತನ್ನು ಸದುಪಯೋಗವನ್ನು ಪಡ್ಕೋಬೇಕಾಗಿ ಒಂದು ವಿಡಿಯೋ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ನಮ್ಮ ಮಾಹಿತಿಯನ್ನು ಇಷ್ಟವಾದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಎಲ್ಲ ರೈತ ಬಾಂಧವರಿಗೆ ಒಂದು ಅವ್ರ ಗ್ರೂಪ್ಗೆ ಹಾಗೂ ನಿಮ್ಮ ಪರಿಚಯದಂಥ ಎಲ್ಲ ರೈತರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.